ಸಂಸ್ಥಾರ್ಪಣಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಮಹಾಕುಂಭಮೇಳದಲ್ಲಿ ಈ ಸಾಧು ಸಂತರು ಅಘೋರಿಗಳು ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದರೂ ಅದೇ ತೆರನಾಗಿ ಮೋನಾಲಿಸಾ ಅನ್ನುವಂತಹ ಯುವತಿಯೂ ಕೂಡ ಸಖತ್ ವೈರಲ್ ಆಗಿದ್ದಾಳೆ. ಈ ಯುವತಿ ತನ್ನ ಸುಂದರ ಮುಖದಿಂದ ತನ್ನ ಸೌಂದರ್ಯದಿಂದ ವೈರಲ್ ಆಗಿದ್ದು ಅದೇ ಸೌಂದರ್ಯ ಈಗ ಅವಳಿಗೆ ಮುಳುವಾಗಿದೆ. ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ತಕ್ಷಣ ಮಣಿ ಮಾರುವಂತಹ ಯುವತಿಯ ಹಿಂದೆ ಫೋಟೋ ಕ್ಲಿಕ್ ಮಾಡ್ಕೊಳ್ಳೋದಕ್ಕೆ ಜನ ಬಿದ್ದಿದ್ರಂತೆ. ಆದ್ರೆ ಈಗ ಬರ್ತಾ ಇರುವಂತಹ ಸುದ್ದಿ ಏನಂತಂದ್ರೆ ಮೋನಾಲಿಸಾ ಮನಿ ಮಾಲೆ ಮಾರುವಂತಹ ಯುವತಿ ಅಲ್ವೇ ಅಲ್ಲ, ಅವಳೊಬ್ಳು IAS ಆಫೀಸರ್. ಕುಂಭಮೇಳದಲ್ಲಿ ಕೋಟ್ಯಾಂತರ ಜನ ಭಕ್ತರು ಬರ್ತಾರೆ, ಅವರ ಮೇಲೆ ನಿಗಾ ಇಡಿಸೋದಕ್ಕೆ ಅವಳು ಮಾರು ವೇಷದಲ್ಲಿ ಮಣಿಮಾಲೆಯನ್ನ ಮಾರ್ತಾ ಇದ್ದಳು ಅನ್ನುವಂತಹ ಸುದ್ದಿ ಈಗ ಹರಿದಾಡ್ತಾ ಇದೆ. ಹಾಗಾದ್ರೆ ಮಣಿಮಾಲೆ ಮಾರುವಂತಹ ಈ ಮೋನಾಲಿಸಾ ನಿಜವಾಗ್ಲೂ IAS ಅಧಿಕಾರಿನ? ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ಲ? ಹೀಗೆ IAS ಅಧಿಕಾರಿ ಮಣಿಮಾಲೆ ಮಾರುವುದಕ್ಕೆ ಕಾರಣವೇನು? ಮಣಿಮಾಲೆ ಮಾರುವಂತಹ ವೇಷ ಧರಿಸಿ ಕೆಲಸ ಮಾಡ್ತಿದ್ದದಾದ್ರೂ ಯಾಕೆ? ಇನ್ನೊಂದು ವಿಷಯ ಏನಂತಂದ್ರೆ ಇದೇ ಮಣಿಮಾಲೆ ಮಾರುವಂತಹ ಸಂದರ್ಭದಲ್ಲಿ 10 ದಿನದಲ್ಲಿ 10 ಕೋಟಿ ರೂಪಾಯಿ ಗಳಿಸಿದ್ದಾಳಂತೆ ಇದೇ ಮೋನಾಲಿಸಾ. ಹಾಗಾದ್ರೆ ಈ ಎಲ್ಲ ಕುರಿತಂತೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ, ಫ್ಯಾಕ್ಟ್ ಚೆಕ್ ಕೂಡ ಮಾಡ್ತೀವಿ. ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಮೋನಾಲಿಸಾಳ ಅಂದಕ್ಕೆ ಸೌಂದರ್ಯಕ್ಕೆ ಮನಸೋತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಈ 2025 ಕುಂಭಮೇಳದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಹೌದು, ಕಲಿಗಾಲ ಬದಲಾಗಿದೆ. ದೇವರ ಮೇಲಿನ ಗೌರವ ಕಮ್ಮಿಯಾಗಿದೆ. ಪೂಜೆ ಪುನಸ್ಕಾರ ಮಾಡಬೇಕಂತಂದ್ರೆ ಲೇಬರ್ಗಳನ್ನ ಇಟ್ಟು ಹೋಮಹವನ ಮಾಡೋ ಪರಿಸ್ಥಿತಿ ಬಂದಾಗಿದೆ. ಆದ್ರೆ ಇಂಥ ಕಾಲದಲ್ಲಿ ಮಹಾಕುಂಭಮೇಳ, ಹಿಂದೂ ಸನಾತನ ಧರ್ಮವನ್ನ ಜಗತ್ತಿಗೆ ಸಾರುವ ಮಹಾಕುಂಭಮೇಳ ಜರುಗುತ್ತಾಗಿದೆ. ಈ ಒಂದು ಮಹಾಕುಂಭಮೇಳದಲ್ಲಿ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ ಅಂತಂದ್ರೆ ನಾವು ಕೂಡ ಪುಣ್ಯವಂತರೇ. ಆದ್ರೆ ಮಹಾಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡ್ಕೊಂಡು ಬರ್ರೋ ಅಂತಂದ್ರೆ ಎಲ್ರೂ ಈ ಹುಡುಗಿಯ ಹಿಂದೆ ಬಿದ್ದಿದ್ದಾರೆ. ಕಂದು ಬಣ್ಣದ ಕಣ್ಣುಗಳು, ಲಿಪ್ಸ್ಟಿಕ್ನಿಂದ ತುಂಬಿರುವ ತುಟಿಗಳು, ಗೋಧಿ ಬಣ್ಣದ ಬ್ಯೂಟಿ ಲೇಡಿ. ಅದು ಸಾಮಾನ್ಯ ರುದ್ರಾಕ್ಷಿ ಮಣಿಯನ್ನ ಮಾರುವ ಕಂದು ಬಣ್ಣದ ಸುಂದರಿ. ರುದ್ರಾಕ್ಷಿ ಮಣಿಯನ್ನ ಮಾರಾಟ ಮಾಡುವ ಈ ಹುಡುಗಿ ರಾತ್ರೋರಾತ್ರಿ ಫೇಮಸ್ ಆಗಿದ್ದಾಳೆ. ಸ್ನೇಹಿತರೆ, ಮೊದಲು ಮೋನಾಲಿಸಾ ಅಂತಂದ್ರೆ ಎಲ್ರೂ ನೆನಪಾಗ್ತಾ ಇತ್ತು ಅದೊಂದು ಚಿತ್ರ. ಈ ಒಂದು ಹೆಣ್ಣಿನ ಚಿತ್ರ ಕಣ್ಮುಂದೆ ಬರ್ತಾ ಇತ್ತು. ಗೂಗಲ್ನಲ್ಲೂ ಇದೇ ಪೇಂಟಿಂಗ್ ಕಾಣಿಸ್ಕೊಳ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಅದರಲ್ಲೂ ಈ ಮಹಾಕುಂಭಮೇಳ ಆದ್ಮೇಲೆ ಸಿನಾರಿಯೋ ಸಂಪೂರ್ಣವಾಗಿ ಬದಲಾಗ್ತಾ ಇದೆ. ಇವತ್ತು ನೀವು ಗೂಗಲ್ನಲ್ಲಿ ಕುಂಭಮೇಳ ಅಂತ ಸರ್ಚ್ ಮಾಡಿ ಅಥವಾ ಮೋನಾಲಿಸಾ ಅಂತ ಸರ್ಚ್ ಮಾಡಿ, ನಿಮಗೆ ಮೊದಲಿಗೆ ಬರೋದು ಈ ನೀಲಿ ಕಣ್ಣುಗಳ ಚೆಲುವೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ದರ್ಬಾರ್ ಶುರು ಮಾಡಿದ್ದಾಳೆ. ಈಗಾಗಲೇ ನಾವು ಹೇಳಿದ ಹಾಗೆ ಇದು ಡಿಜಿಟಲ್ ಯುಗ. ಸೋಷಿಯಲ್ ಮೀಡಿಯಾ ಅನ್ನೋದು ಅಂದ್ರೇನೆ ತುಂಬಾ ದೊಡ್ಡ ಸಮುದ್ರ ಇದ್ದಂತೆ. ಒಬ್ಬ ಸಾದಾ ಮನುಷ್ಯನ ನಸೀಬನ್ನ ಬದಲಾಯಿಸಿಬಿಡತ್ತೆ. ಅದು ವಾಟ್ಸ್ಆಪ್ ಆಗಿರಲಿ, ಯೂಟ್ಯೂಬ್ ಆಗಿರಲಿ, ಫೇಸ್ಬುಕ್ ಆಗಿರಲಿ, ಏನೇ ಆಗಿರಲಿ. ಇಂತಹ ಸೋಷಿಯಲ್ ಮೀಡಿಯಾದಲ್ಲಿ ಎಂಥವರನ್ನು ಬೇಕಾದ್ರೂ ಕೂಡ ರಾತ್ರಿ ಬೆಳಗಾಗೋದ್ರೊಳಗೆ ಸ್ಟಾರ್ ಮಾಡಿ ಬಿಸಾಕುವಂತಹ ತಾಕತ್ತು ಈ ಸೋಷಿಯಲ್ ಮೀಡಿಯಾಗಿದೆ ಅಂತ ಪ್ರೂವ್ ಆಗಿದೆ. ಈ ಸ್ಟಾರ್ಗಳ ಪಟ್ಟಿಯಲ್ಲಿ 2025 ಮಹಾಕುಂಭಮೇಳದ ಸುಂದರ ಕಣ್ಣಿನ ಹುಡುಗಿ ಮೋನಾಲಿಸಾ ಕೂಡ ಒಬ್ಬರಾಗಿದ್ದಾರೆ. ಮೋನಾಲಿಸಾ ಉತ್ತರ ಪ್ರದೇಶದ ಹಿಂದೂ ಬಡ ಕುಟುಂಬದ ಹೆಣ್ಣು ಮಗಳು. ತಂದೆ ತಾಯಿಗೆ ಆರ್ಥಿಕವಾಗಿ ನೆರವಾಗಲಿ ಅಂತ ಮೋನಾಲಿಸಾ ಹಾಗೂ ಆಕೆಯ ತಂಗಿಯರು ರಾತ್ರಿ ಹಗಲು ಅನ್ನದೇ ಜನದಟ್ಟಣೆ ಇರೋ ಪ್ರದೇಶಗಳಲ್ಲಿ ಹಾಗೂ ರಸ್ತೆಗಳಲ್ಲಿ ಹೂವು, ಮಣಿ, ರುದ್ರಾಕ್ಷಿ ಸರಗಳನ್ನ ಮಾರಿ ಜೀವನ ಸಾಗಿಸ್ತಾ ಇದ್ರು. ತಾವಾಯ್ತು ತಮ್ಮ ಕುಟುಂಬ ಆಯ್ತು ಅಂದುಕೊಂಡ ಕುಟುಂಬಕ್ಕೆ ಸಂಕಷ್ಟ ಕೂಡ ಇದೇ ಸಮಯದಲ್ಲಿ ಎದುರಾಗಿತ್ತು. ಉತ್ತರ ಪ್ರದೇಶದ ಮಹಾಕುಂಭಮೇಳ 12 ವರ್ಷಕ್ಕೆ ಒಮ್ಮೆ ನಡೆಯುವ ಹಿಂದೂ ಧರ್ಮದ ಅತಿದೊಡ್ಡ ಉತ್ಸವ. ಸುಮಾರು 1.5 ತಿಂಗಳು ನಡೆಯುವ ಈ ಬೃಹತ್ ಜಾತ್ರೆಯಲ್ಲಿ 40 ರಿಂದ 45 ಕೋಟಿಗೂ ಹೆಚ್ಚಿನ ಭಕ್ತರು ಭಾಗವಹಿಸಿದ್ರು. ಹೀಗಾಗಿ ಇಲ್ಲಿ ವ್ಯಾಪಾರ ವಹಿವಾಟು ಕೂಡ ಜೋರಾಗೇ ಇತ್ತು. ಮಧ್ಯಪ್ರದೇಶದ ಇಂದೋರ್ನಿಂದ ಮೋನಾಲಿಸಾ ಕುಟುಂಬ ಕೂಡ ಇಲ್ಲಿಗೆ ವ್ಯಾಪಾರಕ್ಕಂತ ಬಂದಿತ್ತು. ಮಹಾಕುಂಭಮೇಳ ಆರಂಭವಾದ ಮೊದಲೆರಡು ದಿನಗಳು ವ್ಯಾಪಾರ ಮಾಡಿಕೊಂಡಿದ್ದ ಮೋನಾಲಿಸಾ ಆದಾಗ್ಯೂ ಗೊತ್ತಿರಲಿಲ್ಲ. ಆದ್ರೆ ಒಬ್ಬ ವಿಡಿಯೋ ಕಂಟೆಂಟರ್ ಕ್ರಿಯೇಟರ್ ಕಣ್ಣಿಗೆ ಬಿದ್ದ ಈ ಯುವತಿ ಅವಳ ಜೀವನವೇ ಬದಲಾಗಿ ಬಿಟ್ಟಿತ್ತು. ಮುಗ್ಧನಗೂ ಆಕರ್ಷಕ ಕಣ್ಣುಗಳು, ಕೈಯಲ್ಲಿ ಕುತ್ತಿಗೆಯಲ್ಲಿ ಒಂದಿಷ್ಟು ಮಣಿಗಳ ಜೊತೆಗೆ ರುದ್ರಾಕ್ಷಿ ಹಾಗೂ ಮಣಿಸರಗಳ ಮಾರಾಟ ಮಾಡ್ತಾ ಇದ್ದ ಈ ಮೋನಾಲಿಸಾ ರಾತ್ರೋರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೆನ್ಸೇಷನ್ ಅನ್ನ ಹುಟ್ಟು ಹಾಕ್ತಾಳೆ. ನೂರಾರು ಜನ ಇವಳನ್ನ ಹುಡುಕಿಕೊಂಡು ಬಂದು ಮಾತಾಡಿಸಿ ಸೆಲ್ಫಿ ತೆಗೆದುಕೊಳ್ಳೋದೇನೋ, ವಿಡಿಯೋ ಮಾಡೋದೇನೋ ಎಲ್ಲವೂ ಕೂಡ ನಡೀತಾ ಇತ್ತು. ಮೊದಲು ನಾಚಿಕೆಯಿಂದ ಮಾತಾಡ್ತಾ ಇದ್ದ ಈ ಮೋನಾಲಿಸಾ ಎನ್ನುವ ಪುಟ್ಟ ಹುಡುಗಿ ಆಮೇಲೆ ಧೈರ್ಯದಿಂದ ಮಾತಾಡೋದಕ್ಕೆ, ಸಂದರ್ಶನ ಕೊಡೋದಕ್ಕೆ, ಇಂಟರ್ವ್ಯೂ ಕೊಡೋದಕ್ಕೆ ಶುರು ಮಾಡ್ತಾಳೆ. ವ್ಯಾಪಾರ ಮಾಡೋದನ್ನೇ ಮರೆತು ಬಿಡ್ತಾಳೆ. ಅಷ್ಟರ ಮಟ್ಟಿಗೆ ಅವಳು ವೈರಲ್ ಆಗಿದ್ಲು. ಇದೇ ನೋಡಿ ಆಕೆಗೆ ಮುಂದೆ ಮುಳುವಾಗಿತ್ತು. ಹೊಟ್ಟೆಪಾಡಿಗೆ ಬಂದ ಅವಳು ಕುಟುಂಬ ಊರನ್ನೇ ಮುಂದೆ ಬಿಡುವಂತಾಯಿತು.
ಹೌದು, ಯಾವಾಗ ಮೋನಾಲಿಸಾ ವಿಡಿಯೋಗಳು ವೈರಲ್ ಆಗೋದಕ್ಕೆ ಶುರುವಾಯಿತೋ ವ್ಯಾಪಾರವೂ ಕೂಡ ಮಾಡೋದಕ್ಕೆ ಅಷ್ಟೇ ಕಷ್ಟವಾಯಿತು. ಯಾರೂ ಕೂಡ ಅವಳಿಗೆ ದುಡ್ಡು ಕೊಡೋದಿಲ್ಲ. ಎಲ್ಲರೂ ಕೂಡ ಬರೋದು, ಇಂಟರ್ವ್ಯೂ ಮಾಡೋದು, ಸೆಲ್ಫಿ ತೆಗೆದುಕೊಳ್ಳೋದು, ಫೋಟೋ ತಗೊಳ್ಳೋದು ಇಷ್ಟೇ ಮಾಡ್ತಾ ಇದ್ರು ಹೊರತಾಗಿ ಯಾರೊಬ್ಬರು ಮನಿ ಮತ್ತು ರುದ್ರಾಕ್ಷಿ ಮಾಲೆಯನ್ನು ತೆಗೆದುಕೊಳ್ತಾ ಇರಲಿಲ್ಲ. ಎಲ್ಲರೂ ಕೂಡ ಬರೀ ಫೋಟೋಗಾಗಿ, ವಿಡಿಯೋಗಾಗಿ ಮಾತ್ರ ಅವರನ್ನು ಭೇಟಿ ಮಾಡ್ತಾ ಇದ್ರು. ಇದರಿಂದ ಅವರ ಹೊಟ್ಟೆಪಾಡು ಏನಾಗಬೇಕು, ಅವರ ಕುಟುಂಬ ಏನಾಗಬೇಕು? ಈ ಮಹಾಕುಂಭಮೇಳಕ್ಕೆ ಬಂದಿದ್ದೇ ವ್ಯಾಪಾರ ಮಾಡೋದಕ್ಕೆ, ಸರಗಳನ್ನು ಮಾರೋದಕ್ಕೆ, ಹೂಮಾಲೆಯನ್ನು ಮಾರೋದಕ್ಕಂತಾನೆ. ಅದೇ ನಡೆದಿದ್ದಾಗ ಇನ್ನು ಅವರ ಜೀವನ ಹೇಗೆ ನಡೆಯೋದು? ಹೀಗೆ ಸೆಲ್ಫಿಗಳಿಂದ, ವಿಡಿಯೋಗಳಿಂದ ಹೊಟ್ಟೆ ತುಂಬುವುದಿಲ್ಲ ಅನ್ನೋದು ಅವರಿಗೂ ಕೂಡ ಗೊತ್ತಾಯಿತು. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಮಾಡಿದ್ರು. ಕೊನೆಗೆ ಈಕೆಗೆ ಚಿತ್ರಹಿಂಸೆ ಎನ್ನುವಷ್ಟರ ಮಟ್ಟಿಗೆ ಕಾಡತೊಡಗಿದ್ರು. ಮೋನಾಲಿಸಾ ಸೇರಿದಂತೆ ಆಕೆಯ ಕುಟುಂಬಸ್ಥರು ಕಣ್ಣೀರು ಹಾಕುವಷ್ಟರ ಮಟ್ಟಿಗೆ ಯೂಟ್ಯೂಬರ್ಗಳು, ಪ್ರವಾಸಿಗರ ಕಾಟ ಶುರುವಾಗಿತ್ತು. ಮಾಸ್ಕ್ ಹಾಕೊಂಡು ತಿರುಗಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ರುದ್ರಾಕ್ಷಿಗಳನ್ನ ಖರೀದಿ ಮಾಡುವ ಬದಲು ಬರುವವರೆಲ್ಲ ಸೆಲ್ಫಿ, ಫೋಟೋ ಕ್ಲಿಕ್ಸ್ಕೊಂಡು ಹೋಗೋರೇ ಜಾಸ್ತಿ ಆದ್ರು. ಆದ್ರೀಗ ಮೋನಾಲಿಸಾಗೆ ಸಿನಿಮಾಗಳ ಆಫರ್ ಕೂಡ ಬರ್ತಾಗಿದೆ. ಇದೀಗಾಗಲೇ ಸ್ಟೋರಿ ಆಫ್ ಮಣಿಪುರ್ ಈಕೆಯನ್ನ ಸೇರಿಸಿಕೊಳ್ಳುವುದಾಗಿ ನಿರ್ದೇಶಕರು ಹೇಳಿದ್ದಾರೆ. ಇದೀಗ ಮೋನಾಲಿಸಾ IPS ಅಧಿಕಾರಿ ಕೂಡ ಆಗಿದ್ದಾಳೆ. ಆಕೆ ಮಾರುವೇಷದಲ್ಲಿ ಕುಂಭಮೇಳಕ್ಕೆ ಬಂದಿದ್ದಳು, ಕುಂಭಮೇಳದಲ್ಲಿ ನಡೆಯುವ ಚಟುವಟಿಕೆಗಳ ಮೇಲೆ ನಿಗಾ ವಹಿಸಲು ಬಂದಿದ್ದಳು ಎಂಬೆಲ್ಲ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಸೃಷ್ಟಿ ಮಾಡಿವೆ. ಇದಕ್ಕೆ ಇಂಬು ಕೊಡುವಂತೆ ಈಕೆಯ ಅಧಿಕಾರಿಯಾಗಿರುವ ಫೋಟೋಗಳು ವೈರಲ್ ಆಗಿವೆ. ಇದರಲ್ಲಿ ಮೋನಾಲಿಸಾ ಪಕ್ಕ IPS ಅಧಿಕಾರಿ ರೀತಿ ಕಾಣಿಸ್ತಾ ಇದ್ದಾಳೆ. ಅಂದಹಾಗೆ ಇದೆಲ್ಲ ಹಲವರು ತಿಳಿದಂತೆ ಇದು ಮೋನಾಲಿಸಾಳ ನಿಜವಾಗಿರೋ ಫೋಟೋಗಳು ಅಲ್ಲ, ಬದಲಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂದ್ರೆ AI ಮೂಲಕ ತೆಗೆಸಲಾಗಿರುವ ಫೋಟೋಗಳು. IPS ಅಧಿಕಾರಿಯ ರೀತಿ ಫೋಟೋ ರಚಿಸಿ ಕಥೆ ಕಟ್ಟಿ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗ್ತಾ ಇದೆ. ಇನ್ನು ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಿತ್ತು. ಈ ಬಾರಿ ಕುಂಭಮೇಳದಲ್ಲಿ ಸಾಧುಗಳಷ್ಟೇ ಸದ್ದು ಮಾಡಿದ್ದಲ್ಲದೆ ಮೋನಾಲಿಸಾ ಕೂಡ ಸದ್ದು ಮಾಡಿದ್ಲು. ಕುಂಭಮೇಳದ ಮೋನಾಲಿಸಾ ಜನಪ್ರಿಯತೆ ಎಷ್ಟಿತ್ತು ಅಂತಂದ್ರೆ ಖುದ್ದು ಮೋನಾಲಿಸಾ ಖ್ಯಾತಿ ಈ ವೈರಲ್ ಹುಡುಗಿನೇ ಕೊನೆಗೆ ಪ್ರಯಾಗ್ರಾಜ್ ಬಿಟ್ಟು ಹೊರಗೆ ಹೋಗ್ಬೇಕಾಯ್ತು. ಕುಂಭಮೇಳದ ಜಾಗ ಖಾಲಿ ಮಾಡಿರುವ ಮೋನಾಲಿಸಾ ಮತ್ತೆ ಸುದ್ದಿಯಲ್ಲಿದ್ದಾರೆ. 10 ದಿನಗಳ ಕಾಲ ರುದ್ರಾಕ್ಷಿ ಮಾರುತ್ತಿದ್ದ ಮೋನಾಲಿಸಾ 10 ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದಾರೆ ಎನ್ನುವ ಸುದ್ದಿ ವೈರಲ್ ಆಗಿದೆ. ಅಬ್ಬಾ, ಇದು ಕೇಳುವುದಕ್ಕೆ ಆಶ್ಚರ್ಯವಾದ ಸುದ್ದಿಯಾಗಿದೆ. ಕುಂಭಮೇಳದಲ್ಲಿ 10 ದಿನಗಳಲ್ಲಿ 10 ಕೋಟಿ ರೂಪಾಯಿ ಗಳಿಸಿದ್ದಾರೆ ಎನ್ನುವುದು ಸಾಮಾನ್ಯದ ಸಂಗತಿಯಲ್ಲ. ಆದರೆ ಮೋನಾಲಿಸಾ ಅನ್ನೋ ಈ ಹುಡುಗಿ 10 ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದಾರೆ ಎನ್ನುವ ಮಾತು ಕೇಳಿ ಬರ್ತಾಗಿದೆ. ಮೋನಾಲಿಸಾ ಕೇವಲ 10 ದಿನದಲ್ಲಿ 10 ಕೋಟಿ ರೂಪಾಯಿ ಗಳಿಸಿದ ಸುದ್ದಿ ವೈರಲ್ ಆಗಿದ್ದು ಕೆಲ ರಾಷ್ಟ್ರೀಯ ಮಾಧ್ಯಮಗಳು ಫ್ಯಾಕ್ಟ್ ಚೆಕ್ಗೆ ಮುಂದಾಗಿವೆ. ಮೋನಾಲಿಸಾಳ ಕಣ್ಣುಗಳನ್ನು ನೋಡಿದವರು ಅವಳ ಬಳಿ ಹೋಗಿ ಹೂಮಾಲೆಗಳನ್ನ ಕೊಂಡುಕೊಳ್ಳುವ ಬದಲು ಸೆಲ್ಫಿ ತೆಗೆದುಕೊಳ್ಳುತ್ತಾ ಮುಗಿಬಿಡುತ್ತಾಗಿದ್ರು. ಹೀಗಾಗಿ 10 ಕೋಟಿ ರೂಪಾಯಿ ಹೂಮಾಲೆಗಳ ಮಾರಾಟ ಆಗಿದೆಯಾ ಅನ್ನೋ ಅಚ್ಚರಿಯ ವಿಷಯವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದ ಸುದ್ದಿಯ ಪ್ರಕಾರ ಪ್ರಯಾಗ್ರಾಜ್ನಲ್ಲಿ ಮೋನಾಲಿಸಾ ಮುತ್ತುಗಳು ಮತ್ತು ರುದ್ರಾಕ್ಷಿ ಮಾಲೆಗಳನ್ನು ಸಿಕ್ಕಾಪಟ್ಟೆ ಮಾರಾಟ ಮಾಡಿದ್ದಾರೆ. ಕೇವಲ 10 ದಿನಗಳಲ್ಲಿ 10 ಕೋಟಿ ರೂಪಾಯಿ ಗಳಿಸಿದ್ದಾರೆ ಎನ್ನಲಾಗಿದೆ. ಆದರೆ ವಾಸ್ತವವಾಗಿ ಈ ಪ್ರಶ್ನೆಗೆ ಮೋನಾಲಿಸಾ ಅವರೇ ಉತ್ತರ ಕೊಟ್ಟಿದ್ದಾರೆ. ಇನ್ನು ಮೋನಾಲಿಸಾ ಅವರನ್ನ ಈ ಪ್ರಶ್ನೆ ಕೇಳಿದಾಗ ಶಾಕ್ ಆಗಿರುವಂತಹ ಮೋನಾಲಿಸಾ, ಅಯ್ಯೋ, ಇಷ್ಟೊಂದು ದುಡ್ಡು ನನ್ನ ಹತ್ರ ಇದ್ದಿದ್ರೆ ನಾನು ಹೂಮಾಲೆ ಮಾರಲು ಬರ್ತಾ ಇದ್ನಾ? ಅಷ್ಟಕ್ಕೂ ನನ್ನನ್ನು ನೋಡಿ ಬಂದವರು ನನಗೆ ಕಿರಿಕಿರಿ ಮಾಡಿದ್ರೆ ಹೊರತು ಹೂಮಾಲೆಗಳನ್ನ ಕೊಂಡುಕೊಳ್ಳಲೇ ಇಲ್ಲ ಅಂತ ಹೇಳಿದ್ದಾರೆ. ಮೋನಾಲಿಸಾ ಅವರದ್ದು ಬಡ ಕುಟುಂಬ. ರುದ್ರಾಕ್ಷಿಗಳನ್ನ ಮಾರಾಟ ಮಾಡಿ ಸ್ವಲ್ಪ ಹಣ ಸಂಪಾದನೆ ಮಾಡಬೇಕು ಅಂತ ಕುಂಭಮೇಳಕ್ಕೆ ಪೋಷಕರ ಜೊತೆ ಬಂದಿದ್ರು. ಆದ್ರೆ ಮೋನಾಲಿಸಾ ಅವರ ಫೋಟೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯ್ತಲ್ಲ, ಮೋನಾಲಿಸಾ ಅವರ ಅಂದಕ್ಕೆ ಮನಸೋತ್ರು. ಹೀಗಾಗಿ ಕುಂಭಮೇಳದಲ್ಲಿ ಫೋಟೋ, ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ರು ಹೊರತು ಯಾರೊಬ್ರು ಕೂಡ ವ್ಯಾಪಾರ ಮಾಡ್ತಿರ್ಲಿಲ್ಲ. ಹೀಗಾಗಿ ವ್ಯಾಪಾರ ಡಲ್ ಇದೆ, ಅಷ್ಟೊಂದು ದುಡ್ಡು ನನಗೆ ಬಂದಿಲ್ಲ ಸಾರ್ ಅಂತ ಹೇಳಿದ್ದಾಳೆ. ಇನ್ನು ಇದಿಷ್ಟೇ ಅಲ್ಲದೆ ಮೋನಾಲಿಸಾ ಮುಂದಿನ ಕುಂಭಮೇಳದಲ್ಲಿ ಮತ್ತೆ ನಾನು ಬರ್ತೀನಿ ಅಂತ 2025ರ ಕುಂಭಮೇಳಕ್ಕೆ ಗುಡ್ ಬೈ ಹೇಳಿದ್ದಾರೆ. ಇದಾಗಿತ್ತು ಮೋನಾಲಿಸಾ ಬಗೆಗಿನ ಮಾಹಿತಿ. ಇನ್ನಷ್ಟು ಕುಂಭಮೇಳದ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳಿವೆ, ಅವುಗಳನ್ನು ನೋಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.